जिंदाबाद 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 ಹಣವನ್ನು ತಿನ್ನ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ಹೇಳಿ ಸರ್ಕಾರಕ್ಕೆ ಬಡವರ ಹಣವನ್ನು ತಿನ್ನ ಸರ್ಕಾರಕ್ಕೆ ಸಮಾಜ ಪಾರ್ಟಿ ಜಿಂದಾಬಾದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್ ಎಸ್ಟಿ ಫಂಡ್ಸ್ ಅನ್ನ ತಿನ್ನತ್ತ ಕಾಂಗ್ರೆಸ್ ಬಿಜೆಪಿ ಜನತಾದಳ ಸರ್ಕಾರಗಳಿಗೆ ಧಿಕ್ಕಾರ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಬಹುಜನರೇ ಒಂದಾಗಿ ಬಹುಜನರೇ ಒಂದಾಗಿ ಬಹುಜನ ಸಮಾಜ ಪಕ್ಷದ ಸಂವಿಧಾನದತ್ತ ಹೋರಾಟಕ್ಕೆ जिंदाबाद 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 ಇವತ್ತು ಸ್ವಾತಂತ್ರ್ಯ ಬಂದು 76-77 ವರ್ಷ ಆದರೂ ಕೂಡ ಈ ದೇಶದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಷ್ಠ ಜಾತಿ ಮತ್ತು ವರ್ಗದವರು ಇವತ್ತು ಮುಂಚೂಣಿಗೆ ಬರಕ್ಕೆ ಆಗಿಲ್ಲ. ಅದು ಕಾರಣ ಏನಪ್ಪ ಅಂದ್ರೆ ಇವ್ರ ಹೆಸರು ಬರ್ತಕ್ಕಂಥದ್ದೆಲ್ಲ ದುಡ್ಡು ಕಾಸುಗಳು ಅನ್ನ ಈ ಸರ್ಕಾರ ನಡೆಸ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಇದನ್ನ ತುಂಬ ತೇಗಿತಾ ಇದ್ದಾರೆ. ಆ ಕಾರಣದಿಂದ ಯಾರು ಎಲ್ಲಿ ತಲುಪಬೇಕು ಅದು ತಲುಪಕ್ಕಾಗಿಲ್ಲ. ಅದರಿಂದ ಬಂದರೆ ಇವತ್ತು ಏನು 2013 ಸಿದ್ದರಾಮಯ್ಯನವರು STPTSP ಅಂತ ಕಾಯ್ದೆ ಮಾಡಿದ್ರು. ಆ ಕಾಯ್ದೆ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಯಶೋಧವರು ಕೂಡ ಬಂದಿದ್ದಾರೆ. ಹಾಗಾಗಿ ಇವತ್ತು ಕಾಯ್ದೆ ಮಾಡಿದ್ರು. ಆ ಕಾಯ್ದೆ ಏನಪ್ಪ ಹೇಳ್ತಾರೆ ಅಂದ್ರೆ STPTSP ಪರಿಷ್ಠ ಜಾತಿ ವರ್ಗದವರಿಗೆ ಅಲಾಟ್ ಆದಂತ ಬಜೆಟ್ ಇದೆ ಫಂಡನ್ನ ಡೈರೆಕ್ಟ್ ಉಪಯೋಗ ಮಾಡಬಾರ್ದು. ಡೈರೆಕ್ಟ್ ಉಪಯೋಗ ಮಾಡಿದ್ರೆ ಅಂತವ್ರ ಮೇಲೆ ಕ್ರಮ ತಗೊಂಡು ಮಿನಿಮಮ್ 6 ತಿಂಗಳು ಜೈಲು ಮಾಡಬೇಕು ಅಂತ ಕಾನೂನು ಇದೆ. ಅದೇ ಕಾನೂನು ಒಳಗಡೆ ಸಿದ್ದರಾಮಯ್ಯವರು ಸೆರೆಂಡರ್ ಆಕ್ಟ್ ಅಂತ ಮಾಡ್ಕೊಂಡು ಸುಮಾರು ಅವರ ಕಾಲದಲ್ಲಿ 5 ವರ್ಷದಲ್ಲಿ 40-50 ಕೋಟಿ ದುಡ್ಡನ್ನ ಪಬ್ಲಿಕ್ ವರ್ಕ್ಸ್ಗೆ, ಡ್ಯಾಮ್ ಕಟ್ಟಕ್ಕೆ, ಅದೇ ತರ ಹೈಯರ್ ಎಜುಕೇಶನ್ಗೆ, ಗ್ರಾನೈಟ್ ಹಾಕಕ್ಕೆ ಶ್ರೀಮಂತರ ಮನೆ ಮುಂದೆ ಮೆಟ್ರೋಗೆ ಹಿಂಗೋಟಿಗೆ ಬಳಸಿದ್ದಾರೆ. ಅದೇ ತರ ಇವತ್ತು 1 ವರ್ಷ ಇದ್ದಂತ ಕುಮಾರಸ್ವಾಮಿ ಕೂಡ 10,000 ಕೋಟಿಯನ್ನ ಅದಕ್ಕೆ ಬಳಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ 4 ವರ್ಷದಲ್ಲಿ 40,000 ಕೋಟಿಯನ್ನ ಬಳಸಿದ್ದಾರೆ. ಅದೇ ತರ ಇವತ್ತು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳಿಗೆ ಅಂತೇಳಿ ಸುಮಾರು 11,000 ಕೋಟಿಯನ್ನ ಅದನ್ನ ಬಳಸಿದ್ದಾರೆ. ಇವತ್ತು ಟೋಟಲ್ ಅಥೆಂಟಿಕ್ಗೆ 70,000 ಕೋಟಿಯನ್ನ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಸೇರಿದಂಥದನ್ನ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟು ನಮ್ಗೆ ಕಾಂಗ್ರೆಸ್ ಈ ಬಿಜೆಪಿ ದಳದವರು ಈ 3ರಲ್ಲಿ ಯಾರು ಕೂಡ ಒಳ್ಳೆಯವರಲ್ಲ. ಅವ್ರು ಹೇಳ್ತಾರೆ ನೀರು ಕಳ್ಳ ಅಂತ, ಇವ್ರು ಹೇಳ್ತಾರೆ ನಾನು ಕಳ್ಳ ಅಂತ, ಇವರಿಬ್ರು ಕೂಡ ಕಳ್ರೆ. ಹಾಗಾಗಿ 3 ಜನ ಕೂಡ ಕಳ್ರೆ. ಹಾಗಾಗಿ ಇವತ್ತು ಬಹುಜನ ಸಮಾಜ ಪಕ್ಷ ಈ ವಿಚಾರವಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಂತ ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು 30 ಡಿಸ್ಟಿಕ್ ಅಲ್ಲಿ ಕೂಡ ಹಾಕೊಂಡಿದ್ದೀವಿ. ಇದು ಬರೋ ತಿಂಗಳು 14-15 ಆಗಸ್ಟ್ 14-15 ಕೂಡ ಒಂದು ಜನಾಂದೋಲನ ತರ ಆಗಿದ್ದು. ಇದು ಒಂದು ತಾಲೂಕು, ಹೋಬಳಿ, ಪಂಚಾಯತಿ, ಹಳ್ಳಿ ಮಟ್ಟಿಗೆ ಹೋಗಿ ಇದನ್ನ ತಗೊಂಡೋಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಂಥ ಅಯೋಗ್ಯರಿಗೆ, ಇಂಥ ಬುಟ್ಟಾಳರಿಗೆ ನಮ್ಮ ಜನ ಗೊತ್ತೋ ಗೊತ್ತಿಲ್ದಿರೋ 500-1,000 ರೂಪಾಯಿ ಹೆಂಡಕ್ಕೆ ಕಂಡಕ್ಕೆ ಮತವನ್ನ ಮಾರಾಟ ಮಾಡಿಕೊಂಡ ಕಾರಣ ಇವರೆಲ್ಲ ಕೂಡ ರೌಡಿಗಳು, ಮಾಫಿಯಾಗಳು, ಲ್ಯಾಂಡ್ ಮಾಫಿಯಾಗಳು, ಮೈನ್ಸ್ ಮಾಫಿಯಾಗಳು, ಮೀಟರ್ ಬಟ್ಟಿಗಳು, ಕ್ರಿಮಿನಲ್ಸ್ ಇವತ್ತು ವಿಧಾನಸೌಧ ಒಳಗಡೆ ಅವ್ರು ಕೂತಿರೋದ್ರಿಂದ ಈ ತರದೆಲ್ಲ ಕೂಡ ನಡೀತಾ ಇದೆ. ಆ ಕಾರಣದಿಂದ ಬಂಧುಗಳೇ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಈ ಯಾಂಡ್ ಬಿಲ್ಗಳನ್ನ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಬಹುಜನರೇ ಒಂದಾಗಿ, ಬಹುಜನರೇ ಒಂದಾಗಿ ಬಹುಜನ ಸಮಾಜ ಪಕ್ಷದ ಸಂವಿಧಾನದತ್ತ ಹೋರಾಟಕ್ಕೆ